morning students. In this semester I am going to handle the subject database management system. Okay. So first let's see what is data. So data means it is a collection of facts or figures that can be processed to produce some information. So data means it is a fact. Okay. So means we are storing some information in the system, means that is called as data. Okay. So ನೀವು ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ನೇಮು ಮತ್ತೆ ನಿಮ್ಮದು ಕಾಲೇಜ್ ಇನ್ಫಾರ್ಮೇಷನ್, ನಿಮ್ಮದು ಅಡ್ರೆಸ್ಸು, ಫೋನ್ ನಂಬರು, ಇದನ್ನೆಲ್ಲ ಒಂದು ಸ್ಟೋರ್ ಮಾಡಬೇಕು ಸಿಸ್ಟಮಲ್ಲಿ ಅಂದರೆ ಅದಕ್ಕೆ ನೀವು ಏನಂತೀರಿ, ಡೇಟಾ ಅಂತ ಅಂತೀವಿ. ಸೊ ಅದು ಕಲೆಕ್ಷನ್ ಆಫ್ ಡೇಟಾಗೆ ನಾವೇನಂತೀವಿ, ಡೇಟಾ ಬೇಸ್ ಅಂತ ಅಂತೀವಿ. ಸೊ ಓಕೆ, ಈ ಸಬ್ಜೆಕ್ಟ್ ಹಾಕಬೇಕು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ವೈ ಯು ನೀಡ್ ದಿಸ್ ಸಬ್ಜೆಕ್ಟ್? ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಒಂದು ಇನ್ಫಾರ್ಮೇಷನ್, ನಿಮ್ಮದೇ ಪರ್ಟಿಕ್ಯುಲರ್ ನಿಮ್ಮ ನೇಮ್ ಕೊಟ್ಟು ಅದ್ರ ನಿಮ್ಮ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ತಗೋಬೇಕು ಅಂದರೆ ಏನು ಮಾಡ್ತೀರಿ, ಹೆಂಗೆ ಸ್ಟೋರ್ ಮಾಡ್ತೀರಿ, ಒಂದು ಟೇಬಲ್ ಕ್ರಿಯೇಟ್ ಮಾಡಿ ಹೆಂಗೋ ಸ್ಟೋರ್ ಮಾಡ್ತೀರಿ. ಇಲ್ಲ ಬೇಡ, ಕಾಲೇಜ್ ಫುಲ್ ಇನ್ಫಾರ್ಮೇಷನ್ ನೀವು ಸ್ಟೋರ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಯು ವಿಲ್ ಗೋ ಫಾರ್ ಎಕ್ಸೆಲ್. ಓಕೆ. ಬಟ್ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಅಂದರೆ ಸ್ಟೂಡೆಂಟ್ಸ್ will be lab together students irtare. So in that condition you can't store the information in Excel or table in the Word. So in that time you will go for this database management system, means to store the large amount of data. Okay. So database management system means it is a collection of interrelated data and a set of programs to access the data. Okay. So it is a database management system, means it is a collection of interrelated data. Okay. And a set of programs to access the data. ಓಕೆ. ಸೊ ನಾವು ದ ಕಲೆಕ್ಷನ್ ಆಫ್ ಡೇಟಾ ಅದನ್ನ ಏನಂತೀವಿ, ಡೇಟಾ ಬೇಸ್ ಅಂತ ಅಂತೀವಿ. ಸೊ ಅದೆಲ್ಲ ಏನಾಗಿರುತ್ತೆ, ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ ಅಂದ್ರೆ ಇಂಟರ್ ರಿಲೇಟೆಡ್ ಇನ್ಫಾರ್ಮೇಷನ್ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವೇನಂತೀವಿ, ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಂತೀವಿ. ಸೊ ದ ಮೇನ್ ಗೋಲ್, ವಾಟ್ ಇಸ್ ದ ಗೋಲ್ ಆಫ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೀನ್ಸ್ ಇಟ್ ವಿಲ್ ಪ್ರೊವೈಡ್ ಎ ವೇ ಟು ಸ್ಟೋರ್ ಇನ್ಫಾರ್ಮೇಷನ್ and retrieve information. To store and retrieve the database information that is both convenient and efficient. ಅಂದ್ರೆ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದಕ್ಕೆ ನಾವು DBMS ನ ಯೂಸ್ ಮಾಡ್ತೀವಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. and then to retrieve the information you are using the database management system. ರಿಟ್ರೀವ್ ಅಂದ್ರೆ ಏನು, ನೀವು ಅದನ್ನ ಆಕ್ಸೆಸ್ ಮಾಡ್ಕೊಂತೀರಾ, ಅಂದ್ರೆ ನೀವು ಆಲ್ರೆಡಿ ಸ್ಟೋರ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ದು ಮಾತ್ರ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಅವಾಗ ನೀವೇನ್ ಮಾಡ್ತೀರಾ, ಡೇಟಾ ಬೇಸ್ ಅಲ್ಲಿ ನಿಮ್ದು USN ನಂಬರ್ನ ಏನೋ ಒಂದನ್ನ ಅಲ್ಲಿ ಎಂಟ್ರಿ ಮಾಡ್ತೀರಾ. ಅವಾಗ ನಿಮ್ ಇನ್ಫಾರ್ಮೇಶನ್ ಎಲ್ಲ ಆಕ್ಸೆಸ್ ಆಗುತ್ತೆ, ಎಲ್ಲಿಂದ, ಡೇಟಾ ಬೇಸ್ ಇಂದ. ಅದಕ್ಕೆ ನಾವೇನಂತೀವಿ, ರಿಟ್ರೀವ್ ಅಂತ ಅಂತೀವಿ. ಸೊ ಮೀನ್ಸ್ ವಿ ಆರ್ ಸ್ಟೋರಿಂಗ್ ದ ಡೇಟಾ ಟು ದ ಡೇಟಾ ಬೇಸ್ ಅಂಡ್ ವಿ ಆರ್ ರಿಟ್ರೀವಿಂಗ್ ದ ಡೇಟಾ ಫ್ರಮ್ ದ database. So this is about the database management system. Okay. Next let's see some application of the database. Application means ಎಲ್ಲಿ ನಾವು ಯೂಸ್ ಮಾಡ್ತೀವಿ database management system ಅಂತ. For example, one example is banking and finance. ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಏನಕ್ಕೆ ಡೇಟಾಬೇಸ್ ಬೇಕು? ಬ್ಯಾಂಕ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಂದ್ರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಲ್ಲಿ ಕಸ್ಟಮರ್ ಇನ್ಫಾರ್ಮೇಶನ್. ಓಕೆ. ಕಸ್ಟಮರ್ ಇನ್ಫಾರ್ಮೇಶನ್ ಮೀನ್ಸ್ ವಾಟ್, ಅಕೌಂಟ್ಸ್ ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರೆ, ಅಕೌಂಟ್ ಓಪನ್ ಮಾಡ್ತಾರೆ ಅಥವಾ ಲೋನ್ ತಗೊಂತಾರೆ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ದುಡ್ಡು ಡೆಪಾಸಿಟ್ ಮಾಡ್ತಾರೆ ಅಥವಾ
ಡ್ರಾ ಮಾಡ್ತಾರೆ. ಇದಿಷ್ಟು ಇನ್ಫಾರ್ಮೇಶನ್ ಸ್ಟೋರ್ ಆಗಬೇಕು. ಸೊ ಎಲ್ಲಿ ಸ್ಟೋರ್ ಆಗುತ್ತೆ? ಬ್ಯಾಂಕಿಂಗ್ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂದ್ರೆ ನಾವು ಫುಲ್ ಎಲ್ಲ ಎಷ್ಟು ಜನ ಕಸ್ಟಮರ್ಸ್ ಇರ್ತಾರೆ, ಸೊ ಎಲ್ಲಾ ಕಸ್ಟಮರ್ಸ್ದು ಡೆಪಾಸಿಟ್ ಮತ್ತೆ ಸೊ ಲೋನ್ಸು ಮತ್ತೆ ಅಕೌಂಟ್ ಇನ್ಫಾರ್ಮೇಶನ್ ಎಲ್ಲ ಇದೆಲ್ಲಿ ಸ್ಟೋರ್ ಆಗಿರುತ್ತೆ? ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನ ಬಿಟ್ರೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್, credit card transactions means you can purchase by using the credit cards, right? So credit card transaction ಎಲ್ಲಿ ಸ್ಟೋರ್ ಆಗಿರುತ್ತೆ? ಬ್ಯಾಂಕಿಂಗ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನ ಬಿಟ್ರೆ ಮತ್ತೆ ಫೈನಾನ್ಸ್. ಸೊ ಫೈನಾನ್ಸ್ ಅಂದ್ರೆ ಫಾರ್ ಸ್ಟೋರಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಹೋಲ್ಡಿಂಗ್ಸ್, ಸೇಲ್ಸ್ ಅಂಡ್ purchases of financial instruments, so such as stocks, bonds, ಇವೆಲ್ಲ ಏನಿರುತ್ತೆ? ಫೈನಾನ್ಸ್ ಅಂತ ಅಂತೀವಿ. ಇವಾಗ ಒಂದು ಬಾಂಡ್ ನ ಮಾಡಿಸ್ತೀರ ನೀವು, ಬರೀ ಕಸ್ಟಮರ್ಸ್ ನಾವು ಬರೀ ಡೆಪಾಸಿಟ್ ಮತ್ತೆ ಅದಷ್ಟೇ ಮಾಡ್ತೀವ? ಇಲ್ಲ. ಸೊ ನಾವು ಬಾಂಡ್ಗಳು ಕೂಡ ಮಾಡಿಸ್ತೀವಿ. ಸೊ ಬಾಂಡ್ ಎಲ್ಲ ಎಲ್ಲಿ ಬರುತ್ತೆ? ಅಂಡರ್ ಫೈನಾನ್ಸ್ ಅಲ್ಲಿ ಬರುತ್ತೆ. ಸೊ ಬಾಂಡ್ ಇನ್ಫಾರ್ಮೇಶನ್ ಕೂಡ ಎಲ್ಲಿ? ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗಬೇಕು. ಸೊ ಇವಾಗ ಒಂದು ಬ್ಯಾಂಕ್ ಅಂದ್ರೆ ನಾವು ಸುಮ್ಮನೆ ಇನ್ಫಾರ್ಮೇಶನ್, ಕಸ್ಟಮರ್ ಇನ್ಫಾರ್ಮೇಶನ್, ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮತ್ತೆ ಫೈನಾನ್ಸ್ ಇನ್ಸ್ಟ್ರಕ್ಷನ್, ಸೊ ಇಷ್ಟನ್ನು ನಾವು ಸೇವ್ ಮಾಡ್ಬೇಕು. ಸೊ ಇಷ್ಟನ್ನು ನಮಗೆ ಇಂಟರ್ ರಿಲೇಟೆಡ್ ಇರುತ್ತೆ. ಕಸ್ಟಮರ್ಗೆ ಮತ್ತೆ ಫೈನಾನ್ಸ್ಗೆ ರಿಲೇಟ್ ಇರುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಗೆ ಕಸ್ಟಮರ್ಗೆ ರಿಲೇಟ್ ಇರುತ್ತೆ. ಅಂದ್ರೆ ವಿ ಆರ್ ಸ್ಟೋರಿಂಗ್ ದ ಇಂಟರ್ ರಿಲೇಟೆಡ್ ಡೇಟಾ ಇನ್ ದ DBMS. ಓಕೆ. ಸೊ ನಾವು ಇಷ್ಟು ಇನ್ಫಾರ್ಮೇಶನ್ ನ ಎಲ್ಲಿ ಈಸಿಯಾಗಿ ಸ್ಟೋರ್ ಮಾಡಕ್ ಬರುತ್ತೆ? ಸುಮ್ಮನೆ ಸಿಸ್ಟಮ್ ಅಲ್ಲಿ ಇಲ್ಲ. ಸೊ ವಿ ನೀಡ್ ಎ ಸಾಫ್ಟ್ವೇರ್ ದಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೊ ಒನ್ ಮೋರ್ ಎಕ್ಸಾಂಪಲ್ ಮೀನ್ಸ್ ಯೂನಿವರ್ಸಿಟಿ. Large amount of data. For example, it will contain the student information. So many students are there in the universities. Okay, for student information and course registration, and then grades of the students. ಓಕೆ. ಸೊ ಇಲ್ಲಿ ಏನಿರುತ್ತೆ? ಸ್ಟೂಡೆಂಟ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಬೇಕಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಆಗ್ಬೇಕಂದ್ರೆ ಅವ್ರದ್ದು ಯೂನಿವರ್ಸಿಟಿ ನಂಬರ್ ಅಂಡ್ ದೆನ್ ನೇಮ್, ಅಡ್ರೆಸ್, ಫೋನ್ ನಂಬರ್, ದೇರ್ ರಿಸಲ್ಟ್ಸ್, ಗ್ರೇಡ್ಸ್. ಸೊ ಗ್ರೇಡ್ಸ್ ಅಂದ್ರೆ ರಿಸಲ್ಟ್, ಅದು ಸ್ಟೋರ್ ಆಗಿರ್ಬೇಕು. ಮತ್ತೆ ಕೋರ್ಸ್ ರಿಜಿಸ್ಟ್ರೇಷನ್, ಅವರು ಯಾವ ಕೋರ್ಸ್ ಅಲ್ಲಿ ಇದ್ದಾರೆ. ಓಕೆ. ಮತ್ತೆ ಯೂನಿವರ್ಸಿಟಿ ಅಂದ್ರೆ ಹ್ಯೂಮನ್ ರಿಸೋರ್ಸ್, ಅಂದ್ರೆ ಫ್ಯಾಕಲ್ಟೀಸ್ ಇನ್ಫಾರ್ಮೇಶನ್ ಕೂಡ ಸ್ಟೋರ್ ಆಗಿರ್ಬೇಕು. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಮಗೆ ಒಂದೇ ಕಡೆ ಇರಬೇಕು ಅಂದ್ರೆ ಅಟ್ ದಟ್ ಟೈಮ್ ವಿ ಆರ್ ಯೂಸಿಂಗ್ ದ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದೆಲ್ಲ ಇಂಟರ್ ರಿಲೇಟೆಡ್. ಸ್ಟೂಡೆಂಟ್ ಇನ್ಫಾರ್ಮೇಶನ್, ಕೋರ್ಸ್, ಗ್ರೇಡ್ಸ್. ಇವಾಗ ನಮಗೆ ಸ್ಟೂಡೆಂಟ್ ರಿಸಲ್ಟ್ ಬೇಕು ಅಂದ್ರೆ ನಾವು ಗ್ರೇಡ್ಸ್ ಗೆ ಕನೆಕ್ಟ್ ಆಗ್ಬೇಕು. ಸೊ ಇವೆರಡು ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಇಂಟರ್ ರಿಲೇಟೆಡ್ ಡೇಟಾನ ನಾವು ಒಂದೇ ಕಡೆ ಎಲ್ಲ ಸ್ಟೋರ್ ಮಾಡಬೇಕು ಅಂದ್ರೆ ನಾವು ಅಟ್ ದಟ್ ಟೈಮ್ ವಿ ಆರ್ ಯೂಸಿಂಗ್ the database management system. Okay, these are all the applications. Some other applications are airlines. Airlines means for reservation, schedule information, these are all come under the airline database. And then telecommunication. Telecommunication ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇರುತ್ತೆ? calls record, and then monthly bills, and then maintaining balances about the prepaid calling records. So these are all the interrelated information will stored in the telecommunication database. Okay, these are all the application of the database. Okay, so next is database system versus file system.
database system versus file system. So before going to develop a database, previous they are using the file system, means to store the information we are using the database size. Before introducing the database concept, so they were using the file system to store the information. Okay, means we are storing the permanent records in various files. Okay, so we from the file only they have to extract the data and they have to store the data. Okay, so next, what is the difference? So what is the disadvantage of the file system? So let's see some disadvantages of file system. So to overcome these file system disadvantages, they introduced the database concept. Okay, so first is data redundancy. Data redundancy means duplication. So the same information may be duplicated in several places or files in the file system. For example, now file system alli ಏನು ಮಾಡ್ತಾ ಇರ್ತೀವಿ, file 1, file 2, file 3. So we are maintaining so many files. So for example, ಯಾವುದು information 1 ನಾವು file 1 ಅಲ್ಲಿ ಸೇವ್ ಮಾಡ್ತೀವಿ. Again we are repeating the information 1 in file 3. ಸೊ ಅವಾಗ ಏನಾಗುತ್ತೆ, ಇದೇನು ಅಪೋಸ್ ಮಾಡಲ್ಲ ಫೈಲ್ ಸಿಸ್ಟಮ್ ಅಲ್ಲಿ, ಜಸ್ಟ್ ಇಟ್ ವಿಲ್ ಸ್ಟೋರ್ ದ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ 1, ಸೊ ಎರಡು ಫೈಲ್ ಅಲ್ಲಿ ಸೇಮ್ ಇನ್ಫಾರ್ಮೇಶನ್ ಇದೆ ಅಂದ್ರೆ ಡೂಪ್ಲಿಕೇಶನ್ ಇದೆ. ಇದಕ್ಕೆ ನಾವೇನಂತೀವಿ, ಡೇಟಾ ರಿಡಂಡೆನ್ಸಿ ಅಂತೀವಿ, ಮೀನ್ಸ್ ದ ಡೂಪ್ಲಿಕೇಶನ್ ಆಫ್ ಡೇಟಾ ಇನ್ ದ ಫೈಲ್ ಸಿಸ್ಟಮ್. ಸೊ ಬಟ್ ಡೇಟಾಬೇಸ್ ಅಲ್ಲಿ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಆಲ್ರೆಡಿ ಸ್ಟೋರ್ ಮಾಡಿರ್ತೀರ ಡೇಟಾಬೇಸ್ ಅಲ್ಲಿ. ಸೊ ಅಗೇನ್ ಅದೇ ಇನ್ಫಾರ್ಮೇಶನ್ ನೀವು ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಕ್ ಹೋದ್ರೆ ಇಟ್ ವಿಲ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಕ್ ಹೋದ್ರೆ ಅದು ನೆಕ್ಸ್ಟ್ ಅದು ಐಡೆಂಟಿಫೈ ಮಾಡುತ್ತೆ, ಆಲ್ರೆಡಿ ದ ಇನ್ಫಾರ್ಮೇಶನ್ ಇಸ್ ದೇರ್ ಇನ್ ದ ಸಿಸ್ಟಮ್, ಇಟ್ ಇಸ್ ಡೂಪ್ಲಿಕೇಟೆಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಇಟ್ ವಿಲ್ ಡಿಸ್ಪ್ಲೇ ದ ಡೂಪ್ಲಿಕೇಶನ್ ಮೆಸೇಜ್ ಡೇಟಾ ಇನ್ ದ ಡೇಟಾಬೇಸ್. ಬಟ್ ಫೈಲ್ ಸಿಸ್ಟಮ್ ಅಲ್ಲಿ ಅದು ಆಗಲ್ಲ, ಡೂಪ್ಲಿಕೇಟ್ ಅಂದ್ರೆ ರಿಡಂಡೆನ್ಸಿ ಅಕ್ಕರ್ ಆಗುತ್ತೆ. ಸೊ ರಿಡಂಡೆನ್ಸಿ ಅಕ್ಕರ್ ಆದ್ರೆ ಏನಾಗುತ್ತೆ, ಡೂಪ್ಲಿಕೇಶನ್ ಆಫ್ ಡೇಟಾ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಫೈಲ್. ಸೊ ಫೈಲ್ ಸೈಜ್ ಸುಮ್ಮನೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬೈ ಇಂಪ್ರಾಪರ್ ಅಪ್ಡೇಟ್. ಓಕೆ, ಯಾಕಂದ್ರೆ ಸೇಮ್ ಇನ್ಫಾರ್ಮೇಶನ್ 1 ಎರಡತ್ರ ಸ್ಟೋರ್ ಆಗಿದೆ ಅಂದ್ರೆ ಮೆಮೊರಿ ವೇಸ್ಟ್. ಓಕೆ, ಬಟ್ ಡೇಟಾ ಬೇಸ್ ಅಲ್ಲಿ ಆ ರೀತಿ ಆಗಲ್ಲ, ಒಂದೇ ಅದು ಒಂದು ಇನ್ಫಾರ್ಮೇಶನ್ ಒಂದ್ಸಲಿ ಮಾತ್ರ ಸ್ಟೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ disadvantage is difficulty in accessing. So file system not support the data accessing flexibility, means need to filter out the data manually. ಸೊ ಏನಾಗುತ್ತೆ, ನಾವು ಇವಾಗ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಫೈಲ್ ಸಿಸ್ಟಮ್ ಅಲ್ಲಿ ಫೈಲ್ 1, ಫೈಲ್ 2 and then file 3. ಸೊ ಯು ಆರ್ ಸರ್ಚಿಂಗ್ ಯುವರ್ ಇನ್ಫಾರ್ಮೇಶನ್. ಓಕೆ, ಸೊ ಅವಾಗ ಏನ್ ಮಾಡ್ತೀರಾ, ಮ್ಯಾನ್ಯುಯಲ್ ಆಗಿ ಟೆಸ್ಟ್ ಮಾಡ್ತಾ ಬರ್ಬೇಕು. ಸೊ ಫೈಲ್ 1 ಅಲ್ಲಿ ನಿಮ್ ನೇಮ್ ಇದೆಯಾ ಅಂತ, ಫಾರ್ ಎಕ್ಸಾಂಪಲ್ ನಿಮ್ ರಿಜಿಸ್ಟರ್ ನಂಬರ್ 10. ಓಕೆ, ಸೊ ಇದೆಲ್ಲಿದೆ, ಫೈಲ್ ಇಲ್ಲಿ, ಸೊ ಇಲ್ಲಿ 1 2 3, ಇಲ್ಲಿ 3 4. ಸೊ ಏನ್ ಮಾಡ್ತಾರೆ, ಮ್ಯಾನ್ಯುಯಲಿ ಸರ್ಚ್ ಮಾಡ್ತಾ ಬರ್ಬೇಕಾಗುತ್ತೆ. ಯಾವಾಗ, ಟು ಆಕ್ಸೆಸ್ ದ ಡೇಟಾ, ನೀವು ಈ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮ್ ನೇಮು, ಅಡ್ರೆಸ್ ಎಲ್ಲ ಇದೆ, ಬಟ್ ನೀವ್ ಏನ್ ಮಾಡ್ಬೇಕು, ಫಸ್ಟ್ USN ನಂಬರ್ನ ಚೆಕ್ ಮಾಡ್ತಾ ಬರ್ಬೇಕಾಗುತ್ತೆ. ಸೊ ಇಲ್ಲಿ 3 4 ಇದೆಯಾ, ಇಲ್ಲ, 1 2, ಅಗೇನ್ ಈ ರೀತಿ 1 by 1 ಯು ಹ್ಯಾವ್ ಟು ಚೆಕ್ ಇನ್ ದ ಫೈಲ್ ಸಿಸ್ಟಮ್. ಬಟ್ ಇಲ್ಲೇನಾಗುತ್ತೆ, ಡೇಟಾಬೇಸ್ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ. ಬಟ್ ಹೆಂಗೆ ಅಂದ್ರೆ, ಜಸ್ಟ್ ಯು ಆರ್ ರಿಟ್ರೀವಿಂಗ್ ದ ಇನ್ಫಾರ್ಮೇಶನ್ ಬೈ ಯೂಸಿಂಗ್ ದ USN ನಂಬರ್. ಓಕೆ, ಸೊ ನೀವು USN ನಂಬರ್ನ ಯೂಸ್ ಮಾಡ್ಕೊಂಡು ಒಂದು ಕ್ವೆರಿನ ಬರಿಬೇಕಾಗುತ್ತೆ ಡೇಟಾಬೇಸ್ ಅಲ್ಲಿ. ಸೊ ಆ ಕ್ವೆರಿ ಎಕ್ಸಿಕ್ಯೂಟ್ ಆದ ತಕ್ಷಣ ಹೋಲ್ ಇನ್ಫಾರ್ಮೇಶನ್ ನಿಮಗೆ ಆಕ್ಸೆಸ್ ಆಗುತ್ತೆ ಇಲ್ಲಿ
database ಅಲ್ಲಿ. But file system ಅಲ್ಲಿ you have to search manually. Okay. So in the file system, accessing of data is difficult compared to the database. So next is data isolation. Means separation. Isolation means separation. Data are scattered in various files. So ಅಲ್ಲಿ ಫೈಲ್ ಒಂದೊಂದು ಫಾರ್ಮೆಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಅಲ್ಲಿ ಒಂದು ನಿಮಗೆ ಇಮೇಜ್ ಬೇಕು ಅಂದ್ರೆ ಅದು ಒಂದು ಫಾರ್ಮೆಟ್ ಫೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ನಿಮಗೆ ಅಡ್ರೆಸ್ ಬೇಕು ಅಂದ್ರೆ ಅದು ಒಂದು ಫಾರ್ಮೆಟ್ ಫೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಡೇಟಾ ಏನಾಗಿರುತ್ತೆ, ಸ್ಕ್ಯಾಟರ್ ಆಗಿರುತ್ತೆ. ಸೊ ಇದರಲ್ಲಿ DBMS ಅಲ್ಲಿ ಡೇಟಾಬೇಸ್ ಅಲ್ಲಿ ಹಾಗೆ ಸ್ಕ್ಯಾಟರ್ ಆಗಿರಲ್ಲ. ಓಕೆ, so next is atomicity problem. So atomicity ಅಂದ್ರೆ ಏನಾದ್ರು ಒಂದು ಫೇಲ್ಯೂರ್ ಅಕ್ಕರ್ ಆದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫೈಲ್ ಯಾವುದೋ ಫೈಲ್ ಫಾರ್ಮೆಟ್ ಇದಾಯ್ತು ಅಥವಾ ಅದು ಫೈಲ್ ಡಿಲೀಟ್ ಆಯ್ತು. ಸೊ ಏನೋ ಒಂದು ಫೈಲ್ ಅಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಫೈಲ್ಗೆ ಫೇಲ್ಯೂರ್ ಅಕ್ಕರ್ ಆದ್ರೆ ನಿಮಗೆ ಏನಾಗುತ್ತೆ, ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ. ಬಟ್ ಡೇಟಾಬೇಸ್ ಸಿಸ್ಟಮ್ ಅಲ್ಲಿ ಅದು ಅಟಾಮಿಸಿಟಿ ಅಚೀವ್ ಮಾಡುತ್ತೆ. ಅಂದ್ರೆ ಏನೇ ಫೇಲ್ಯೂರ್ ಆದ್ರೆ ಆ ಇನ್ಫಾರ್ಮೇಶನ್ ಅದು ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಡೇಟಾಬೇಸ್ ಅಲ್ಲಿ. ಬಟ್ ಫೈಲ್ ಸಿಸ್ಟಮ್ ಅಲ್ಲಿ ಒನ್ಸ್ ದ ಫೈಲ್ ಇಸ್ ಕ್ರಾಶ್ಡ್, ಯು ಕಾಂಟ್ ರಿಟ್ರೀವ್ ದ ಇನ್ಫಾರ್ಮೇಶನ್. ದ ಇನ್ಫಾರ್ಮೇಶನ್ ವಿಲ್ ಬಿ ಲಾಸ್ಟ್. ಬಟ್ ಇನ್ ದ ಡೇಟಾಬೇಸ್ ಸಿಸ್ಟಮ್ we can retrieve the information after the failure also. Okay, this is atomicity problem. So next is concurrent access anomalies. Means accessing the data simultaneously results in incorrect results. ಅಂದ್ರೆ ನೀವು ಆ ಡೇಟಾನ ಸೈಮಲ್ಟೇನಿಯಸ್ ಆಗಿ ಆಕ್ಸೆಸ್ ಮಾಡ್ಕೊಂತಿರ್ತೀರಾ ಅಂದ್ರೆ ಇಂಪ್ರಾಪರ್ ಅಂದ್ರೆ ಇನ್ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಎಲ್ಲಿ, ಫೈಲ್ ಸಿಸ್ಟಮ್ ಅಲ್ಲಿ. ಬಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನೀವು ಕನ್ಕರೆಂಟ್ ಆಗಿ ಸೈಮಲ್ಟೇನಿಯಸ್ ಡೇಟಾ ಆಕ್ಸೆಸ್ ಮಾಡಿದ್ರು ಇಟ್ ವಿಲ್ ಪ್ರೊಡ್ಯೂಸ್ ದ ಕರೆಕ್ಟ್ ರಿಸಲ್ಟ್. ಓಕೆ, ಸೊ ನೆಕ್ಸ್ಟ್ ಈಸ್ ಸೆಕ್ಯೂರಿಟಿ ಪ್ರಾಬ್ಲಮ್. ಎಲ್ಲಿ ಫೈಲ್ ಸಿಸ್ಟಮ್ ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ. ಯಾಕೆ ಅಂದ್ರೆ ಸೊ ಸೆಕ್ಯೂರಿಟಿ ಇಸ್ ದ ಇಂಪಾರ್ಟೆಂಟ್ ಫಾರ್ ದ ವೈಟಲ್ ಡೇಟಾ. ಸೊ ಅನ್ಆಥರೈಸ್ಡ್ ಆಕ್ಸೆಸಿಂಗ್ ದ ಡೇಟಾ ರಿಸಲ್ಟ್ಸ್ ಇನ್ ಲೀಕೇಜ್ ಆಫ್ ಇನ್ಫಾರ್ಮೇಶನ್. ಸೊ ಫೈಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಅನ್ಆಥರೈಸ್ಡ್ ಆಕ್ಸೆಸಿಂಗ್ ಆಗುತ್ತೆ. ಯಾರಾದ್ರೂ ಹೋಗಿ ಆ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಬಹುದು, ಅವಾಗ ಅದೇನಾಗುತ್ತೆ, ಇನ್ಫಾರ್ಮೇಶನ್ ಲೀಕೇಜ್ ಆಗುತ್ತೆ. ಬಟ್ ಡೇಟಾಬೇಸ್ ಅಲ್ಲಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಸೊ ಒಂದು ಎಲ್ಲದಕ್ಕೂ ಸೆಕ್ಯೂರಿಟಿ ಇರುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ಮಾತ್ರ ಆ ಇನ್ಫಾರ್ಮೇಶನ್ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಬ್ಯಾಂಕಿಂಗ್ ಡೇಟಾಬೇಸ್. ಸೊ ಕಸ್ಟಮರ್ ಇನ್ಫಾರ್ಮೇಶನ್ ಕಸ್ಟಮರ್ಸ್ ಕೊಟ್ಟಿರೋ ಐಡಿಯಲ್ಲಿ ಮಾತ್ರ ಆಕ್ಸೆಸ್ ಮಾಡಕ್ ಬರುತ್ತೆ. ಬಟ್ ಫೈನಾನ್ಸ್ ಇದನ್ನ ಕಸ್ಟಮರ್ ಆಕ್ಸೆಸ್ ಮಾಡಕ್ ಬರಲ್ಲ, ಬರೀ ಬ್ಯಾಂಕ್ ಅವ್ರು ಮಾತ್ರ ಆಕ್ಸೆಸ್ ಮಾಡ್ಬೋದು. ಓಕೆನಾ? ಬಟ್ ಫೈಲ್ ಸಿಸ್ಟಮ್ ಅಲ್ಲಿ ಎಲ್ಲಾ ಫೈಲ್ಸ್ ಎಲ್ಲರೂ ಆಕ್ಸೆಸ್ ಮಾಡ್ಬೋದು. ಸೊ ಅಲ್ಲಿ ಸೆಕ್ಯೂರಿಟಿ problem irutte. But in the database there is no security problem. So to overcome all these problems they introduced the database management system. Okay, thank you.